ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಉತ್ತಮವನು, ಒಳ್ಳೆಯವನು, ಜೀವದಿಂದ ಎದ್ದಿದ್ದಾನೆ, ನಮಗೆ ನಿತ್ಯವೂ ನಡೆಸ್ತಾನೆ, ಆಶೀರ್ವದಿಸ್ತಾನೆ, ಶುಭ ಕೃಪೆಗಳಿಂದ ತುಂಬಿಸ್ತಾನೆ. ಅಷ್ಟೇ ಅಲ್ಲ, ನಾವು ಇರುವ ಜಾಗವು ಅಥವಾ ನಾವು ಹೋಗುವ ಜಾಗವು ಶಾಶ್ವತವಾಗಿ ಇರುವಂಥದ್ದು. ಅಲ್ಲಿ ನಮಗೆ ಮರಣ ಇಲ್ಲ, ಕಣ್ಣೀರಿಲ್ಲ, ಹೋರಾಟ ಇಲ್ಲ, ದುಃಖ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಅಂಜಬೇಡಿರಿ, ದಿಗ್ಭ್ರಮೆಗೊಳ್ಳಬೇಡ್ರಿ. ಪರಲೋಕದಲ್ಲಿ ನಿಮ್ಮ ತಂದೆಯ ಮನೆಯಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಅರಮನೆಗಳು ನಿಮಗೆ ಸಿದ್ಧವಾಗಿವೆ. ನಿಮಗೆ ರಾಜ್ಯವನ್ನು ಕೊಡುವುದಕ್ಕಾಗಿ ಅಥವಾ ಪರಲೋಕ ಕೊಡುವುದಕ್ಕಾಗಿ ನಾನು ನಿತ್ಯವೂ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ ಸಂತೋಷವುಳ್ಳವನಾಗಿದ್ದಾನೆ. ಅದಕ್ಕೆ ನೀವು ಕ್ರಿಸ್ತನಲ್ಲಿರುವಾಗ ಭಯಪಡಬಾರ್ದು. ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ. ಆಯಿತಾ? ಅದಕ್ಕಾಗಿ ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬಹಳ ಸಂತೋಷ. ಯಾವಾಗಲೂ ಈ ಕಾರ್ಯಕ್ರಮ ನೋಡ್ತೀರಾ ಅಥವಾ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಅಷ್ಟೇ ನಡೆಸ್ತಾನೆ. ನಾನು ನಂಬಿದ್ದೇನೆ, ನಮ್ಮ ದೇವರು ಒಳ್ಳೆ ಕುರುಬ. ಆತನು ಎಂದಿಗೂ ನಮ್ಮನ್ನು ಕೈ ಬಿಡಲ್ಲ. ತನ್ನ ಕುರಿಗಳನ್ನು, ತನ್ನ ಮಕ್ಕಳನ್ನು, ತನ್ನವರನ್ನು ಎಂದಿಗೂ ಕೈ ಬಿಡದ ಒಳ್ಳೆಯ ಕುರುಬನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥಿಸುವ ತಂದೆ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಇವತ್ತಿನ ದಿನ ಮಾತನಾಡುವ ಪ್ರತಿಯೊಂದು ಸಂದೇಶವು ಜೀವದಾಯಕವಾಗಿರಲಿ. ಕರ್ತನೆ, ಕಣ್ಣೀರು ಒರೆಸುವಂಥದ್ದು, ಧೈರ್ಯಪಡಿಸುವಂಥದ್ದು, ಜೀವ ಕೊಡುವಂಥದ್ದು, ಮನಃಶಾಂತಿ ಕೊಡುವಂಥದ್ದು, ಕಷ್ಟದಿಂದ ಬಿಡುಗಡೆ, ರಕ್ಷಣೆ ಕೊಡುವಂಥದ್ದು, ಪರಲೋಕ ಕೊಡುವಂಥದ್ದು, ಅಥವಾ ತನ್ನ ದೇವರು ನಿನ್ನ ನಾಮವನ್ನು ಮಹಿಮೆಪಡಿಸಿ ನಿನ್ನ ರಾಜ್ಯ ನೀತಿ ಭೂಲೋಕದಲ್ಲಿ ನಿನ್ನ ಚಿತ್ತ ಪರಲೋಕದಲ್ಲಿ ಯಾವ ರೀತಿ ನಡೀತದೆ ಅದೇ ನೆರವೇರುವಂತಹ ಸಂದೇಶಗಳು ಯೇಸುವಿನ ನಾಮದಲ್ಲಿ ಅದು ನೆರವೇರುವ ಹಾಗೆ ಅಪ್ಪ ನಮಗೆ ಸಹಾಯ ಮಾಡು, ನಮಗೆ ನಡೆಸು. ತಂದೆ ದೇವರೇ, ನಿನ್ನನ್ನೇ ಮಹಿಮೆ ಪಡಿಸ್ತೇವೆ, ನಿನ್ನನ್ನೇ ಮೇಲೆತ್ತುತ್ತೇವೆ. ಘನತೆ, ಪ್ರಭಾವ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಪ್ರಿಯರೇ, ಇವತ್ತು ನಾನು ಮಾತನಾಡುವ ವಿಷಯ ಧರ್ಮೋಪದೇಶ ಕಾಂಡದಲ್ಲಿ ಅಧ್ಯಾಯ 31 ವಚನ 8. ಧರ್ಮೋಪದೇಶ ಕಾಂಡ ಅಧ್ಯಾಯ 31 ವಚನ 8. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಇಲ್ಲಿ ಮೋಶೆಯ ಮುಖಾಂತರ ದೇವರು ಇಸ್ರಾಯೇಲ್ ಪ್ರಜೆಗೆ ಹೇಳ್ತಾ ಇದ್ದಾನೆ, ಅಥವಾ ದೇವರು ಇವತ್ತು ಈ ವಚನ ನಮಗೆ ಕೂಡ ಹೇಳುವಂಥವನಾಗಿದ್ದಾನೆ. ಏನಂತ ಹೇಳ್ತಾರೆ? ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಯಾವತ್ತೂ ಕೂಡ ಯಾವಾಗಲೂ ನೀವು ನೆನೆಸ್ಕೊಳ್ಬೇಕು, ನನ್ನ ಎದುರುಗಡೆ, ನನ್ನ ಮುಂದುಗಡೆ ನನ್ನ ದೇವರು ಇದ್ದಾನೆ, ನನ್ನ ಒಳಗಡೆ ಇದ್ದಾನೆ, ನನ್ನ ಬಲಗಡೆಯಲ್ಲಿದ್ದಾನೆ. ಕೀರ್ತನೆ 16 ಹೇಳ್ತಾನೆ, ನನ್ನ ಬಲಗಡೆಯಲ್ಲಿದ್ದಾನೆ, ನನ್ನ ಎದುರುಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ದೇವರು ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾನೆ. ನಾವು ಸಂಪೂರ್ಣವಾಗಿ ದೇವರಿಂದ ನಡೆಸಲ್ಪಡುವವರು. ನಾವು ಸಂಪೂರ್ಣವಾಗಿ ಏಸಪ್ಪನಿಂದ ನಾವು ಏನಾಗಿದ್ದೇವೆ? ಪ್ರೊಟೆಕ್ಟ್ ಆಗಿದ್ದೇವೆ. ಪ್ರತಿಯೊಬ್ಬರಿಗೆ ನಾನು ಹೇಳುವಂಥದ್ದು, ನಿನಗೆ ದೇವರ ರಕ್ಷಣೆ ಇದೆಯೋ, ನೀನು ದೇವರ ರಕ್ಷಣೆಗೆ ಅಧೀನನಾಗಿದ್ದೀಯೋ, ಪರಸ್ಪರನ ಮೊರೆ ಹೊಕ್ಕಿದ್ದೀಯೋ, ಪರಸ್ಪರನನ್ನು ಅಥವಾ ಗ್ರಹಿಸಿಕೊಂಡಿದ್ದೀಯೋ, ಅಥವಾ ಪರಸ್ಪರನನ್ನು ತಿಳಿದಿದೆಯೋ, ವೆರಿ 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 ಇಂಪಾರ್ಟೆಂಟ್ ಆದ ಸಂಗತಿ. ದೇವ ಮಗನೇ, ದೇವ ಮಗಳೇ, ನಿನಗೆ ಅಥವಾ ಈ ಸಂದೇಶವನ್ನು ಕೇಳುವವರೇ, ನೀವು ದೇವರನ್ನು ಮರೆ ಹೊಕ್ಕುವಾಗ ಯೆಹೋವನು ಅಥವಾ ಏಸಪ್ಪನು ನಿನ್ನ ಮುಂದುಗಡೆ ಹೋಗ್ತಾನೆ. ಏಸಪ್ಪ ಕೂಡ ಹೇಳಿದರು ಬಹಳ ಸಲ ತಮ್ಮ ಶಿಷ್ಯರಿಗೆ, ನಾನು ಮರಣ ಹೊಂದುತ್ತೇನೆ, ನನಗೆ ಅನ್ಯರ ಕೈಯಲ್ಲಿ ಕೊಡ್ತಾರೆ, ನನಗೆ ಶಿಲುಬೆಗೆ ಹಾಕ್ತಾರೆ, ಆದರೆ ವೆರಿ ಇಂಪಾರ್ಟೆಂಟ್ ಆದ ಸಂಗತಿ, ನಾನು ಇದನ್ನೆಲ್ಲ ಜಯಿಸಿ ಮೂರನೇ ದಿನದಲ್ಲಿ ಎದ್ದು ಬರ್ತೇನೆ, ರೆಸರೆಕ್ಷನ್ ಆಗ್ತೇನೆ, ನಾನು 3ನೇ ದಿನದಲ್ಲಿ ಪುನರುತ್ಥಾನನಾಗಿ ಬರ್ತೇನೆ ಅಂತ ನಿಮಗಿಂತ ಮುಂದಗಡೆ ಹೋಗಿ, ಅದಕ್ಕೆ ಮುಂದಗಡೆ ಹೋಗಿ ಗಲಿಲಾಯದಲ್ಲಿ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳಿದನು. ಈ ಶಿಷ್ಯರಿಗೆ ತಲೆಗೆ ಹೋಗಲೇ ಇಲ್ಲ. ಯಾಕೆ? ಅವ್ರಿಗೆ ಗೊತ್ತಿಲ್ಲ, ಇದು ತಲೆಗೆ ಹೋಗಲಿಲ್ಲ, ನನಗೆ ಗೊತ್ತಿಲ್ಲ ಸಂಗತಿ ನಮ್ಗೆ ಹೇಳಿದರೆ ನಮ್ಗೆ ಹೆಂಗೆ ಅರ್ಥ ಆಗ್ತಾಯಿತ್ತು. ಈಗ ಎಕ್ಸಾಂಪಲಿಗೆ, ಹಿಂದಿನ ಕಾಲದಲ್ಲಿ ATM ಇದ್ದಿತ್ತಾ, ವಾಷಿಂಗ್ ಮಿಷಿನ್ ಇದ್ದಿತ್ತಾ, ಫ್ರಿಡ್ಜ್ ಇದ್ದಿತ್ತಾ, ಗ್ರೈಂಡರ್ ಇದ್ದಿತ್ತಾ, ಮೊಬೈಲ್ ಇದ್ದಿತ್ತಾ, ಅಥವಾ ಈಗಿನ ಕಾಲದ ಡಿಜಿಟಲ್ ಇಂಡಿಯಾ ಇದ್ದಿತ್ತಾ? ಅಲ್ಲ, ಈಗ ನಂಬರ್ ಓದ್ತಿದ್ರೆ ನಂಬರ್ ಆಚೆ ಕಡೆ ಹೋದರೆ ಕರೆನ್ಸಿ ಫಿನಿಶ್, ಅವನಿಗೆ ಸಿಕ್ತು, ನಮಗೆ ಸಿಕ್ತು. ಅದನ್ನೇ 100 ವರ್ಷದವರ ಹತ್ರ ಹೋಗಿ, ಅಥವಾ 15 ವರ್ಷ ಹಿಂದೆ ಅಥವಾ 20 ವರ್ಷದವರೆಗೆ ಹಿಂದೆ ಅವ್ರಿಗೆ ಹೋಗಿ ಹೀಗೆ ಇದ್ದಿತ್ತು, ಹೀಗಿದೆ, ಸುಮ್ಮನೆ
ಏನು ಸುಳ್ಳು ಹೇಳ್ತೀನಿ ನೀನು ಅಂತ. ಅದೇ ರೀತಿಯಾಗಿ ಅವ್ರಿಗೆ ಗೊತ್ತಿಲ್ಲ ಸತ್ಯ. ಆದರೆ ಯೇಸುಸ್ವಾಮಿ ಕೂಡ ಹೇಳಿದರು ತಮ್ಮ ಶಿಷ್ಯರಿಗೆ, ನಾನು ಪುನರುತ್ಥಾನನಾಗಿ ಬರ್ತೀನಿ. ಏನು ಹೇಳ್ತಾರೆ ಅಪ್ಪ ಇವರು, ನನಗೆ ಅರ್ಥ ಆಗಲ್ಲ. ಇದು ಜಗತ್ತಿನಲ್ಲಿ ಆಗದ ಸಂಗತಿ ಮಾತನಾಡ್ತಾ ಇದ್ದಾರೆ. ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅದಕ್ಕೆ ಯೇಸುಸ್ವಾಮಿ, ನೀವು ಅಂಜದಿರಿ, ಹೆದರಬೇಡ್ರಿ, ನಾನು 3ನೇ ದಿನದಲ್ಲಿ ಎದ್ದು ಬರ್ತೇನೆ. 3ನೇ ದಿನ ಎದ್ದು ಬರುವ ಸಿಂಬಲ್ ಏನಂದರೆ, ದೇವರು ತಾನೇ ನಮ್ಮನ್ನು ಜೀವದಿಂದ ಏಳಿಸ್ತಾನೆ. ನಾವು ಸಾಯುವವರಲ್ಲ, ನಾವು ನರಕವನ್ನು ಕಾಣುವವರಲ್ಲ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು ಯಾವುದೇ ಜಡ್ಜ್ಮೆಂಟಿಗೆ, ಯಾವುದೇ ನ್ಯಾಯ ತೀರ್ಪಿಗೆ, ಯಾವುದೇ ನರಕಕ್ಕೆ, ಯಾವುದೇ ರೀತಿಯಾದಂತಹ ಬೆಂಕಿಗೆ ಸಂಬಂಧಪಟ್ಟವರಲ್ಲ. ಯಾಕೆಂದರೆ ಅವರು ಬೆಂಕಿಯಿಂದ ತಪ್ಪಿಸಿಕೊಂಡು ಪರಲೋಕಕ್ಕೆ ಹೋಗಿ ಅಥವಾ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ. ಬೆಂಕಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಅದಕ್ಕೆ ನೀವು ಅಂಜಬಾರದು. ಯಾವುದೇ ರೀತಿಯ ಲೋಕದಲ್ಲಿ ಅಥವಾ ಯೇಸು ಹೇಳ್ತಾನೆ, ಲೋಕವನ್ನು ನೋಡಿ, ಜನಸಂಖ್ಯೆ ನೋಡಿ, ಮನುಷ್ಯರನ್ನು ನೋಡಿ, ಅಧಿಕಾರ ನೋಡಿ, ಅಥವಾ ಅವರ ಆಯುಧಗಳನ್ನು ನೋಡಿ, ಶಸ್ತ್ರಾಸ್ತ್ರಗಳನ್ನು ನೋಡಿ, ಅಥವಾ ಯಾವುದೇ ಸಂಗತಿಗಳನ್ನು ನೋಡಿ ನೀವು ಭಯಪಡಬಾರದು. ವಾಯ್? ಯಾಕಂದರೆ ನಮ್ಮ ದೇವರು ಜೀವಿಸುವವನಾಗಿದ್ದಾನೆ. ಆತನು ಜೀವ ಸ್ವರೂಪನಾಗಿದ್ದಾನೆ. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ವಚನ ಹೇಗೆ ಹೇಳ್ತಾ ಇದ್ದಾನೆ, ಯೆಹೋವನೇ ತಾನೇ, ಯೇಸು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನು ನಿನ್ನ ಸಂಗಡ ಇರುವನು. ನಿಮ್ಮನ್ನು ಬಿಟ್ಟು ಹೋಗಬಹುದು ಜನರು, ಹಣ ಬಿಟ್ಟು ಹೋಗಬಹುದು, ಅಧಿಕಾರ ಬಿಟ್ಟು ಹೋಗಬಹುದು, ಕೆಲಸ ಬಿಟ್ಟು ಹೋಗಬಹುದು, ಅಥವಾ ಲೋಕದ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ದೇವರು ನಿಮ್ಮ ಸಂಗಡ ಇರ್ತಾನೆ. ವಚನ ನೋಡಿ, ಬಹಳ ಸಂಪೂರ್ಣ ಒಂದು ಶ್ರೇಷ್ಠವಾದ ವಚನ. ಕೀರ್ತನೆ 27ರಲ್ಲಿ 10ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಎಲ್ಲರೂ ಬಿಟ್ಟು ಹೋಗ್ಬೋದು, ಆದರೆ ದೇವರು ನಿನ್ನನ್ನು ಸೇರಿಸಿಕೊಳ್ತಾನೆ. ಯಾವಾಗ ನಿನ್ನನ್ನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಸೇರಿಸಿಕೊಳ್ತಾನೆ, ಆವಾಗ ನಿನ್ನ ಸಮೃದ್ಧಿಯೇ, ಆವಾಗ ನಿನ್ನ ಜಯವೇ, ಅದು ನಿನ್ನ ಆಶೀರ್ವಾದ. ಅದು ಫೌಂಟೈನ್ ಅಂತ ನಿನ್ನ ಬಂದಾಯಿತು. ಜೀವದ ಬುಕ್ಕೆ, ಜೀವದ ಹೊರತೆ, ಅಲ್ಲಿ ಜೀವ ಛಲವು ಅದು ಏನು ಹೇಳ್ತಾರೆ, ಈ ಹೊರಿತಾ ಇರ್ತದೆ. ಅದಕ್ಕೆ ನೆವರ್ ಎಂಡಿಂಗ್, ಅದು ನಿಲ್ಲುವಂಥದ್ದಲ್ಲ. ಅಂಥ ಜೀವದ ಬುಗ್ಗೆ ಹತ್ರ ಬಂದಾಯಿತು. ಅದು ನಿಲ್ಲುವಂಥದ್ದಲ್ಲ, ನಿಮ್ಮ ಬೋರ್ವೆಲ್ ಥರ ಅಲ್ಲ. ಅದು ವರ್ಷಕ್ಕೂ ಅದು ಮತ್ತು ಅಡಿಗೆ ಅಂತರ್ಜಲ ಇಲ್ಲ ಆ ರೀತಿ ಅಲ್ಲ. ಇದು ನಿತ್ಯಕ್ಕೂ ಇರುವಂತಹ ಅಂತರ್ಜಲ, ಜೀವ ಛಲ, ಜೀವದ ಬುಗ್ಗೆ ನಮ್ಮ ಯೇಸಪ್ಪ. ಎಲ್ಲರೂ ತೊರೆದು ಬಿಡಬಹುದು, ಬಟ್ ದೇವರು ಯೇಸಪ್ಪ ಎಂದಿಗೂ ತೊರೆದು ಬಿಡುವುದಿಲ್ಲ. ಆತನು ನಮ್ಮನ್ನು ಬಿಡುವುದಿಲ್ಲ ಅಂದಮೇಲೆ ಅರ್ಥ ಬಿಡುವುದೇ ಇಲ್ಲ. ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾರ್ಪಡಿಸ್ತಾನೆ. ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾರ್ಪಡಿಸುವ ದೇವರು. ಅದಕ್ಕೆ ಭಯಪಡಬೇಡ್ರಿ. ಶತ್ರುಗಳನ್ನು ಮಿತ್ರರನ್ನು ಮಾರ್ಪಡಿಸುವ ದೇವರನ್ನು ನಾವು ಆರಾಧಿಸಿ. 16 ಪ್ರೊವರ್ಬ್ಸ್ ಅಲ್ಲಿ 7ನೇ ವಚನ ಆಯಿತಾ, ಅಲ್ಲಿ ಹೇಳ್ತಾ ಇದೆ ನೋಡ್ರಿ. ಪ್ರೊವರ್ಬ್ಸ್ 16 ಜ್ಞಾನೋಕ್ತಿ 16 ವಚನ 7, 16:7 ಪ್ರೊವರ್ಬ್ಸ್. ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಯೆಹೋವನು ಒಬ್ಬನ ನಡತೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಅವನ ಶತ್ರುವನ್ನು ಮಿತ್ರರನ್ನಾಗಿ ಮಾಡುವನು. ಎಂಥ ದೊಡ್ಡ ಶತ್ರುಗಳಾಗಿರಬಹುದು. ಕ್ರಿಸ್ತನಲ್ಲಿ ಬಂದ ಮೇಲೆ ನಿನಗೆ ಬಹಳ ಜನರು ವಿರೋಧಿಸ್ಬೋದು, ಆದರೆ ಒನ್ ಡೇ ವಿಲ್ ಕಮ್, ಆ ದಿನ, ಆ ಗಳಿಗೆ ಬರ್ತದೆ, ಅವರೆಲ್ಲರೂ ನಿನ್ನ ಮಿತ್ರರಾಗಿ ಮಾರ್ಪಡ್ತಾರೆ. ಮಿತ್ರರು ಅರ್ಥಾತ್ ನಿನ್ನ ಕರೆಗೆ ಸೇರ್ಪಡ್ತಾರೆ, ಅರ್ಥಾತ್ ನಿನ್ನ ಜೊತೆಯಲ್ಲಿ ಇರ್ತಾರೆ, ಅರ್ಥಾತ್ ನಿನ್ನೊಟ್ಟಿಗೆ ನಡೀತಾರೆ, ಅರ್ಥಾತ್ ಯೇಸಪ್ಪನನ್ನು ಸ್ವೀಕರಿಸ್ತಾರೆ, ಯೇಸಪ್ಪನನ್ನು ಆರಾಧಿಸ್ತಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಯಾರೇ ಆಗಿರ್ಬೋದು. ಯೇಸಪ್ಪ ಹೇಳ್ತಾ ಇದ್ದಾನೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ದೇವರಲ್ಲಿ ಭಯಭಕ್ತಿ ಇರುವುದಾದರೆ ನಿನ್ನ ಹಾನಿ, ಕೇಡು, ಸಂಕಟ, ಶೋಧನೆ, ಹೋರಾಟ, ರೋಗ ಏನೇ ಇರ್ಬೋದು, ಅದು ನಿವಾರಣೆ ಕ್ರಿಸ್ತನಲ್ಲಿ ಮಾತ್ರ ಪ್ರಿಯನೇ. ಅದರ ನಂತರ ಹೇಳ್ತಾ ಇದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ. ಯೋಸೇಫನನ್ನು ಯೆಹೋವನು ಮೆಚ್ಚಿದನು.
ಯೋಸೇಫನನ್ನು ಮೆಚ್ಚಿದ್ದರಿಂದ ಯೋಸೇಫನಿಗೆ ಕಷ್ಟ ಬರಲಿಲ್ಲ ಅಂತಲ್ಲ, ಯೋಸೇಫ ಅವನಿಗೆ ಹೋರಾಟ ಇರಲಿಲ್ಲ ಅಂತಲ್ಲ. ಅವನು ಸುಮಾರು 16 ವರ್ಷ ಪ್ರಾಯದಿಂದ 30 ವರ್ಷ ಪ್ರಾಯ, ಸುಮಾರು 14 ವರ್ಷ ದೊಡ್ಡ ಹೋರಾಟದಲ್ಲಿ ಹೋಗಿದ್ದಾನೆ. ಆದರೆ ಯಾವಾಗ ಯೆಹೋವನು ಅವನನ್ನು ತಕ್ಕ ಕಾಲದಲ್ಲಿ ಎತ್ತಬೇಕಂತ ಸಮಯ ಬಂತು, ಆವಾಗಲೇ ಫರೋವನಿಗೆ ಅವನನ್ನು ತಲೆಯಾಗಿ ತಂದೆಯಾಗಿ ಇಟ್ಟನು. ಈ ಸಮಯದಲ್ಲಿ ಯೆಹೋವನು ಆತನನ್ನು ಮೆಚ್ಚಿದನು, ಆತನನ್ನು ಏನು ಮಾಡಿದನು, ಉತ್ತಮವಾದ ಜಾಗದಲ್ಲಿ ನಡೆಸಿದನು. ಅದೇ ರೀತಿಯಾಗಿ ಮತ್ತೊಂದು ವಚನ ಹೇಳ್ತಾ ಇದೆ 16:3, ಜ್ಞಾನೋಕ್ತಿ 16:3, ಪ್ರೊವರ್ಬ್ಸ್ 16:3, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವುದು. ನೀನು ಹೊತ್ತುಕೊಂಡು ಓಡಬೇಡ, ಯೆಹೋವನಿಗೆ ಒಪ್ಪಿಸಿಕೊಂಡು ಆ ಮಾರ್ಗದಲ್ಲಿ ನಡಿ, ಯೆಹೋವನು ಅದನ್ನು ಸಫಲಪಡಿಸ್ತಾನೆ. ಈಗ ನನ್ನ ಹೇಳೋದು, ಕೆಲವೊಂದು ಸಲ ಸೇವೆ ವಿಷಯದಲ್ಲಿ ಅಯ್ಯೋ ದೇವರಿಗೆ ಏನೂ ಇಲ್ಲಲ್ಲ, ಏನು ಹೇಗಾಗ್ತಾಯಿದೆ, ಆತ್ಮಗಳು ಬರ್ತಾ ಇಲ್ಲ, ಅಥವಾ ಏನು ಈಗ ಜನ ಕೇಳ್ತಾ ಇಲ್ಲ, ಇನ್ನೂ ಪಾಪ ಸುಳ್ಳು ಕೃತ್ಯಗಳು ಜಾಸ್ತಿ. ಕೆಲವೊಂದು ಸಲ ನನಗೂ ನಿರಾಸೆ ಅಂತ ಅನ್ನಿಸ್ತದೆ, ಅಥವಾ ಅದು ಬರಬಹುದು, ಇಲ್ಲ ಅಂತೇಳ. ಆವಾಗ ಯೇಸು ಸ್ವಾಮಿ ವಚನ ಏನು ಹೇಳ್ತಾಯಿದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ಆತನು ಸಫಲಪಡಿಸ್ತಾನೆ. ಇದು ಸೇವೆ ನನ್ನದಲ್ಲ, ದೇವರದ್ದು. ಸಭೆ ನನ್ನದಲ್ಲ, ದೇವರದ್ದು. ನಾವು ಇದನ್ನು ನೋಡಿಕೊಳ್ಳುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ, ಸ್ವಲ್ಪ ಸೇವೆ ಮಾಡುವುದಕ್ಕಾಗಿ ಏನೂ ಅಲ್ಲ. ಯೇಸು ಕ್ರಿಸ್ತನ ಸೇವೆಯ ಮುಂದೆ, ಆತನ ತ್ಯಾಗದ ಮುಂದೆ, ಆತನ ಬಲಿದಾನದ ಮುಂದೆ, ಆತನ ಮಹಿಮೆಯ ಮುಂದೆ, ಆತನು ಮಾಡಿದ ಆ ಕಷ್ಟಗಳ ಮುಂದೆ ನಮ್ಮದು ಏನೂ ಅಲ್ಲಪ್ಪ. ಆತನೇ ಸರ್ವಸ್ವ. ಆತನಿಗಾಗಿ ಆತನು ಮಾಡಿದ್ದನ್ನೇ ಧ್ಯಾನಿಸುವುದಷ್ಟೇ ನಾವಲ್ಲಪ್ಪ. ನಮ್ಮದು ಏನು ಭಾಳ ಇಲ್ಲಿ ಆಗಬಾರ್ದು. ಏಸಪ್ಪನ ವಿಷಯದಲ್ಲಿ ಏಸಪ್ಪನೇ ಇದು, ಇಲ್ಲಿ ಯಾರೂ ಇಲ್ಲ. ಇದು ಏಸಪ್ಪ ಬಿಟ್ಟರೆ ಯೇಸು ಕ್ರಿಸ್ತನೊಬ್ಬನೇ ಇಲ್ಲಿ ಮಹಿಮೆ ಹೊಂದಬೇಕು. ಆತನನ್ನೇ ದೃಷ್ಟಿಸುವ ಪ್ರಕಾಶ. ನಾವು ಖಾಲಿ ಸ್ವಲ್ಪ ನಮಗೆ ದೇವರು ಏನೋ ಚೂರು ಕೊಟ್ಟಿದ್ದಾರೆ, ಚೂರು ಅದು ಹೇಳಲಿಕ್ಕೂ ನನಗೆ ಇಲ್ಲ, ಆ ಯೋಗ್ಯತೆ ಇಲ್ಲ. ಯಾಕಂದರೆ ಆತನ ಕರೆದಿದ್ದರೆ ನಾವು ಇಲ್ಲಿ ಇಲ್ಲಪ್ಪ. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟು. ಯೇಸು ತಂದೆ ದೇವರು ಹೇಳ್ತಾನೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ನಿನಗೆ ಶೇಮ್ ಆಗಲಿಕ್ಕೆ ಬಿಡುವುದಿಲ್ಲ. 4 ಕಡೆಯಲ್ಲಿ ಕೂಡ ಜನ ಹೇಳ್ಬೋದು, 4 ಕಡೆಯಲ್ಲಿ ಶೋಧನೆ ಹೇಳ್ಬೋದು, ನನಗೆ 4 ಕಡೆಯಿಂದ ವಿರೋಧತೆ ಇರ್ಬೋದು, ಒಳಗಡೆ ಹೊರಗಡೆ ಎಲ್ಲೆಲ್ಲ ಕಡೆಯಲ್ಲಿ ನಿನ್ನನ್ನು ಹೆದರಿಸುವಂಥ, ದಿಗ್ಭ್ರಮೆಗೊಳಿಸುವಂಥಕ್ಕೆ, ನಿನ್ನನ್ನು ಭಯಪಡಿಸುವುದಕ್ಕೆ, ನಿನ್ನ ನಂಬಿಕೆಯನ್ನು ಕಳೆದು ಹಾಕುವುದಕ್ಕಾಗಿ, ನಿನ್ನ ನಂಬಿಕೆಯಿಂದ ನೀನು ದೂರ ಸರಿಯುವುದಕ್ಕಾಗಿ 4 ಕಡೆಯಿಂದಲೂ ಸೈತಾನ ನಿನ್ನ ಬಂಡೆಯ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಬಂದು ಹೊಡೆಯಬಹುದು. ಆದರೆ ನೀನು ಬಿದ್ದು ಹೋಗೋದಿಲ್ಲ. ನೀನು ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿದೆ. ಅದಕ್ಕೆ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ವಿಕ್ಟ್ರಿ ನಿನ್ನದೇ. ಎಂಥ ಹೋರಾಟಗಳು ಇರ್ಬೋದು, ಎಂಥ ದೊಡ್ಡ ಕಾರ್ಯಗಳು ಆಗ್ತಿರ್ಬೋದು ಲೋಕದಲ್ಲಿ, ಜಯ ಕೊಡುವುದು ದೇವರು ಮಾತ್ರ. ಒಂದು ನೆನಪಲ್ಲಿ ಇಟ್ಕೊಳ್ರಿ, ನಿನ್ನ ಜೀವಿತದಲ್ಲಿ ದೇವರೇ ಜಯ ಕೊಡುವಂಥದ್ದು. ಮನುಷ್ಯರಿಂದ ಏನೂ ಮಾಡಲಿಕ್ಕಾಗಲ್ಲ. ಮತ್ತು ನಿನ್ನ ಒಂದು ತಲೆ ಕೂದಲು ಕೂಡ ಕೆಳಗೆ ಬೀಳಲ್ಲ ದೇವರ ಅಪ್ಪಣೆ ಇಲ್ಲದೆ, ಆಯಿತಾ. ಈಗ ನಿನಗೆ ನಿನ್ನ ಜೀವಿತದಲ್ಲಿ ಯಾವುದಾದರೂ ಏನು ಹಂಪು ಅಂತ ಹೇಳ್ತೇವೆ, ಬ್ಯಾರಿಕ್ಯಾಡ್ಸ್ಗಳು ಬಂದರೆ, ಅಥವಾ ಅದು ಸ್ಲೋ ಡೌನ್ ಮಾಡಲಿಕ್ಕೆ ದೇವರಿಗೆ ಗೊತ್ತಿದೆ ಯಾವ ರೀತಿ ಅದು ನಡೆಸಲಿಕ್ಕಿದೆ, ಅಥವಾ ದೇವರಿಗೂ ಗೊತ್ತಿದೆ ಯಾವ ರೀತಿಯಾಗಿ ಅವುಗಳನ್ನು ತೆಗಿಬೇಕು. ಅಥವಾ ಬೆಟ್ಟಗಳು, ಫರೋ, ಅಥವಾ ಯಾವುದೇ ಹಮಾನ್, ಯಾವುದೇ ರೀತಿಯಾದಂಥ ತೇಫಲ್ಗಳು ನಿನ್ನ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ತಾನೇ ಹೇಳ್ತಾ ಇದ್ದಾನೆ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಮುಂದೆ ಹೇಳ್ತಾ ಇದ್ದಾನೆ, ಕೈ ಬಿಡುವುದಿಲ್ಲ. ಒಬ್ಬನು ಕೈ ಹಿಡಿದ್ರೆ ಬಿಡುವುದಿಲ್ಲ ಅಂತ, ಅದೇ ರೀತಿ ದೇವರು ನಮ್ಮ ಕೈಯನ್ನು ಹಿಡಿದಿದ್ದಾನೆ. ಯೇಸಪ್ಪ ನಿನ್ನ ಕೈಯನ್ನು ಹಿಡಿದಿದ್ದಾನೆ, ನಿನ್ನನ್ನು ಬಿಡುವುದಿಲ್ಲ. ಅಪನಂಬಿಕೆಗೆ ಗುರಿಯಾಗಬೇಡ, ನಂಬಿಗಸ್ತನಾಗಿರು. ಪ್ರತಿಯೊಂದು ಭಾಗದಲ್ಲಿ ದೇವರಿಗೆ ಇರುವುದನ್ನು ಇಲ್ಲದ ಹಾಗೆ, ಇಲ್ಲದಿರುವುದನ್ನು ಇರುವ ಹಾಗೆ ಮಾಡಲಿಕ್ಕೆ ಶಕ್ತನ ದೇವರು. ಅದಕ್ಕಾಗಿ ನಿನ್ನನ್ನು ಕೈ ಬಿಡುವುದಿಲ್ಲ. ಅರ್ಥಾತ್ ಯಾರ ಮುಂದೆ ನಿನಗೆ ಶೋಧನೆ, ಯಾರ ಮುಂದೆ ನಿನಗೆ ಅಪಮಾನ, ಯಾರ ಮುಂದೆ ನಿನಗೆ ನಿನ್ನ ವಿಷಯದಲ್ಲಿ ಸುಳ್ಳುಗಳು ಮಾಡಿದ್ದಾರೆ, ಅವರ ಮುಂದೆ ದೇವರು ನಿನಗೆ ಟೇಬಲನ್ನು ರೆಡಿ ಮಾಡ್ತಾನೆ. ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸ್ತಾನೆ. ಔತಣ ಅದರ ಅರ್ಥ ಟೇಬಲ್ ಅಂದರೆ ಅವರ ಮುಂದೆನೇ ನಿನಗೆ ಒಂದು ಘನವಾದ ಸ್ಥಾನದಲ್ಲಿ, ಅಥವಾ ಅವರ ಮುಂದೆ ನಿನ್ನನ್ನು
ತಲೆಯಾಗಿ, ನಿನ್ನನ್ನು ಶಿರಸ್ಸಾಗಿ ದೇವರು ಉಪಯೋಗಿಸ್ತಾನೆ. ಪ್ರಿಯನೇ, ನನ್ನ ಸೇವೆ ಜೀವಿತದಲ್ಲಿ ಬಹಳ ಹೋರಾಟಗಳು, ವಿರೋಧತೆಗಳು ಅಥವಾ ನಾಲಿಗೆಗಳು, ಹಿಂಸೆಗಳು ಎಲ್ಲವೂ ಇದೆ. ಆದರೆ ಎಲ್ಲರ ಮುಂದೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಇವತ್ತು ನಾವು ನಿನ್ನ ಮುಂದೆ ಬಂದು ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆತನ ಕೃಪೆ, ಆತನು ಉಳಿಸಿದ್ದಕ್ಕಾಗಿ, ಆತನು ನಡೆಸಿದ್ದಕ್ಕಾಗಿ, ಆತನು ನಿಲ್ಲಿಸಿದ್ದಕ್ಕಾಗಿ, ಆತನು ನನ್ನ ಕೈ ಹಿಡಿದಿದ್ದಕ್ಕಾಗಿ ಇಲ್ಲಿದ್ದೇನೆ. ಇಲ್ಲವಾದರೆ ಇಷ್ಟು ಒಳಗೆ ನುಂಗಿ ಬಿಡ್ತಾ ಇದ್ರು. ಬಟ್ ವೆರಿ ಇಂಪಾರ್ಟೆಂಟ್, ಯೆಹೋವನು ಹಾಗೆ ಮಾಡಲಿಕ್ಕೆ ಬಿಡಲ್ಲ. ದೇವರು ಯೇಸಪ್ಪ ಹಾಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ದೇವರಾತ್ಮನು ಯಾರ ಸಂಗಡ ಇರ್ತಾನೋ, ದೇವರಾತ್ಮನು ಯಾರೊಂದಿಗಿದ್ದಾನೋ, ದೇವರಾತ್ಮನಲ್ಲಿ ನಡೆಸಲ್ಪಡುವ ದೇವರ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ಅಂಜಬೇಡ. ಲೋಕಕ್ಕೂ, ಸಮಸ್ಯೆಗೂ, ಜೀವಿತ ಯಾತ್ರೆಗೂ ಅಥವಾ ನಿನ್ನ ಕೆಲಸಕ್ಕೂ, ಮನುಷ್ಯರಿಗೆ, ಅಧಿಕಾರಿ ಅಥವಾ ನೀನು ಹೋಗುವ ಯಾವುದೇ ರೀತಿಯಾದಂಥ ಇಕ್ಕಟ್ಟಾಗಲಿ, ಡೋಂಟ್ ವಾರಿ. ದೇವರಿಗೆ ಒಪ್ಪಿಸಿಬಿಟ್ಟು ನಿನ್ನ ಕಾರ್ಯಭಾರವನ್ನು ನಿಶ್ಚಿಂತನಾಗಿರು. ಯಾಕಂದರೆ ಯೆಹೋವನು ನಿನ್ನ ಜಯ ಕೊಡುಪಡಿಸುವಾತನಾಗಿದ್ದಾನೆ, ಅಪಜಯಕ್ಕೆ ಗುರಿ ಪಡಿಸುವುದೇ ಇಲ್ಲ. ಮುಂದೆ ಅಲ್ಲಿ ಕೂಡ 31ರಲ್ಲಿ 6ನೇ ವಚನ ಹಾಗೆಯೇ ಹೇಳ್ತಾ ಇದೆ, ನೀವು ಡಿಟೋರ್ನಮಿ ಅಂದರೆ ಧರ್ಮೋಪದೇಶಕಾಂಡ 31:6, ಡಿಟೋರ್ನಮಿ 31:6, ನೀವು ಶೂರರಾಗಿ ಧೈರ್ಯದಿಂದಿರ್ರಿ. ಏನು ಹೇಳ್ತಾರೆ? ನೀವು ಧೈರ್ಯದಿಂದಿರಿ ಅಂತ ಹೇಳ್ತಾ ಇಲ್ಲ, ಶೂರರಾಗಿರಿ. ಶೂರರು, ಸೈನಿಕರಾಗಿ ಧೈರ್ಯದಿಂದಿರಿ. ಮುಂದೆ ಹೇಳ್ತಾರೆ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡ್ರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಮತ್ತೊಮ್ಮೆ ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾನೆ. ನೋಡಿ, ಇಬ್ರಿಯ 13ನೇ ಅಧ್ಯಾಯದಲ್ಲಿ ಅಲ್ಲಿ 5 ಮತ್ತು 6ನೇ ವಚನವನ್ನು ಓದ್ತೇನೆ. ಇಬ್ರಿಯ 13:5-6, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ 6ನೇ ವಚನ, ಕರ್ತನು ನನ್ನ ಸಹಾಯಕನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಲ್ಲಿ ದೇವರ ವಚನ ಹೇಳ್ತಾ ಇದೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಈ ತೃಪ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮಗೇನಿದೆ ಅದರಲ್ಲಿ ತೃಪ್ತರಾಗಿರಬೇಕು. ನಾವು ಇಲ್ಲದಿರುವುಗಳನ್ನು ಹುಡುಕ್ತಾ ಇರುವುದಲ್ಲ, ಇರುವುಗಳಲ್ಲಿ ತೃಪ್ತರಾಗಿರಿ. ಖಂಡಿತವಾಗಿ ಮುಂದೊಂದು ದಿನ ನಿಮಗೆ ಬೇಕಾದನ್ನು ದೇವರು ಕೊಡ್ತಾನೆ. ತಾಳ್ಮೆಯಿಂದ ಇರ್ರಿ, ತಾಳ್ಮೆಯಿಂದ ಕಾಯಿರಿ, ತಾಳ್ಮೆಯಿಂದ ಪ್ರಾರ್ಥಿಸಿರಿ. ದೇವರ ವಚನ ಹೇಳ್ತಾ ಇದೆ, ಎಲ್ಲಿ ನೋಡುವ, ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ 4ರಿಂದ ಓದುವಾಗ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ತಿರುಗಿ ಹೇಳ್ತೇನೆ, ಸಂತೋಷ ಪಡಬೇಕು, ಸಂತೋಷ ಪಡಿರಿ. ತಿರುಗಿ ಹೇಳ್ತೇನೆ, ನಿಮ್ಮ ಸೈರಣೆ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಸೈರಣೆ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯ, ನಿಮ್ಮ ತಾಳ್ಮೆ ಎಲ್ಲರಿಗೂ ತಿಳಿದು ಬರಲಿ. ಮುಂದೆ ಹೇಳ್ತೇನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯು. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಕ್ರಿಸ್ತ ಶಾಂತಿ. ನೀವು ಯಾವಾಗ ನಿಮಗೆ ಬೇಕಾದದನ್ನು ದೇವರ ಮುಂದೆ ಹೇಳ್ತೀರೋ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ಹೆದರಬೇಡ್ರಿ, ನಾನು ನಿಮ್ಮದನ್ನು ಕೈ ಬಿಡುವುದಿಲ್ಲ. ಮನುಷ್ಯರು ನಿನಗೇನು ಮಾಡರಂಥ ವಚನ ಈಗ ನಾವು ಇಬ್ರಿಯದಲ್ಲಿ ಓದಿದೆವು ಅಲ್ವಾ? ಕರ್ತನು ನನ್ನ ಸಹಾಯಕನು ಭಯಪಡೆನು, ಮನುಷ್ಯರು ನನಗೇನು ಮಾಡನು ಎಂದು ನೀವು ಧೈರ್ಯವಾಗಿ ಹೇಳಬಲ್ಲೆವು. ಅದಕ್ಕೆ ಈ ಧೈರ್ಯದಿಂದ ಹೇಳಲಿಕ್ಕೆ ಶಕ್ತಿ ಬೇಕು ಅಂದರೆ ನೀವು ದೇವರ ಮುಂದೆ ಹೋಗಿ ವಿಜ್ಞಾಪನೆಗಳು ಮಾಡುತ್ತಾ ನಿಮ್ಗೆ ಬೇಕಾದದನ್ನು ಹೇಳ್ತಾ ಇರಬೇಕು. ನಾನು ಹೇಳ್ತೀನಿ, ನಾನು ಕೆಲವು ವಸ್ತುಗಳಿಗಾಗಿ ಬೇಡುವಾಗ ನನಗೆ ಸಿಗಲೇ ಇಲ್ಲ, ಭಾಳ ದುಃಖಪಟ್ಟೆನು, ಸಿಗಲಿಲ್ಲ. ಹಲವಾರು ವರ್ಷಗಳಿಂದ ಬೇಡಿದೆನು, ಸಿಗಲಿಲ್ಲ. ಆದರೆ ಈ ವರ್ಷದಲ್ಲಿ ನಮಗೆ ಸಿಕ್ಕಿತು. ಹಲವಾರು ವರ್ಷಗಳ ಪ್ರಾರ್ಥನೆ, ಧೈರ್ಯದಿಂದ ದೇವರ ಮುಂದೆ ಆತನನ್ನು ಬೇಡ್ತಾ ಇರುವಾಗ ದೇವರು ನಮ್ಮನ್ನು ಒದಗಿಸಿ ಕೊಟ್ಟನು. ಉತ್ತಮವಾದವನು, ಶ್ರೇಷ್ಠವಾದವನು. ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ. ಯಾಕಂದರೆ ನಮ್ಮ ದೇವರು
ಉತ್ತಮನಾಗಿದ್ದಾನೆ. ನಮ್ಮ ದೇವರು ನಮ್ಮ ಸಹಾಯಕನಾಗಿದ್ದಾನೆ. ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ. ಎಂದಿಗೂ ನಮ್ಮ ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಅದಕ್ಕಾಗಿ ಇಲ್ಲಿ ದೇವರ ವಚನ ಹೇಳ್ತಾ ಇದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ತುಂಬ ಸಲ ಗುಣಗುಡ್ತೇವೆ ಅಥವಾ ತುಂಬ ಸಲ ನಾವು ದೇವರ ಮುಂದೆ ಬೇಡವಾದ ಸಂಗತಿಯನ್ನು ಹೇಳ್ತೇವೆ, ಬೇಸರಗೊಳ್ತೇವೆ, ಪ್ರಾರ್ಥನೆ ಮಾಡದೇ ಇರ್ತೇವೆ, ದೂರ ಹೋಗಿ ಬಿಡ್ತೇವೆ. ಮತ್ತು ದೇವರು ಇದು ಕೊಡಲಿಲ್ಲ ಅದು ಕೊಡಲಿಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತೀವಿ, ಮಾತಾಡುವುದಿಲ್ಲ ದೇವರ ಜೊತೆಯಲ್ಲಿ. ಹಾಗಾಗಬಾರ್ದು. ನಿಮ್ಮ ವಿಷಯವಾಗಿ ದೇವರಿಗೆ ಹೇಳ್ತಾ ಇರಿ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯ ಅಲ್ಲಿ 18ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾರೆ, ಲೂಕ 18, ಒಂದು ನಿಮಿಷ, ಲೂಕ 18ಕ್ಕೆ ಹೋಗಿ ನೋಡ್ತೇನೆ. ಹೌದು, ಲೂಕ 18ರಲ್ಲಿ ಅಲ್ಲಿ ಯೇಸು ಹೇಳಿದ್ದೇನೆಂದರೆ, ವಚನ ಓದ್ತೇನೆ. ಅಲ್ಲಿ ಯೇಸು ಪ್ರಾರ್ಥನೆ ವಿಷಯದಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಸಾಮ್ಯದ ಮೂಲಕ ಉಪದೇಶ ಮಾಡಿದ್ದು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಿ ಎಂದು ಹೇಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ, ಅಂದರೆ ಅವನು ಹೇಳ್ತಾ ಇದ್ಲು. ಅವಳು ಬಂದು, ವಿಧವೆ, ಏನಿಲ್ಲ, ಫೈನಾನ್ಸ್ ಇಲ್ಲ, ಹಣ ಇಲ್ಲ, ಐಶ್ವರ್ಯ ಏನಿಲ್ಲ, ವಿಧವೆ ಬಂದು ಆ ವ್ಯಕ್ತಿ ದೇವರಿಗೆ ಭಯಪಡಲ್ಲ, ಅವನು ಯಾರಿಗೂ ಭಯಪಡಲ್ಲ, ಅವನು ಹೆದರ್ಕೊಳ್ಳೋದೇ ಇಲ್ಲ ಯಾರಿಗೂ. ದೇವರಂದರೆ ದೇವರು ಇಲ್ಲ ಅಂತಾನೆ, ನಾನೇ ದೇವರು ಅಂತ ಹೇಳ್ತಾನೆ ಅವನು. ನಾನು ತುಂಬ ಜನರು ನೋಡಿದ್ದೇನೆ. ನನಗೊಬ್ಬ ಯವನಸ್ಥ ಫಾರಿನಿಂದ ಫೋನ್ ಮಾಡೋದು. ಅವನು ಫಾರಿನ್ ಹೋಗಿದ್ದಾನು. ಅವನಿಗೆ ಕೆಲಸ ಅಲ್ಲಿ ಹೋದ ಮೇಲೆ ಕೆಲಸ ಯಾರೂ ಕೊಡಲಿಲ್ಲ. 3 ತಿಂಗಳು ಭಾಳ ಕಷ್ಟಪಟ್ಟು ನಾವು ಪ್ರಾರ್ಥನೆ ಮಾಡಿ ಒಂದು ಚೈನಾ ಕಂಪನಿಯಲ್ಲಿ ಅವನಿಗೆ ಒಂದು ಕೆಲಸ. ಅದು ಕಂಪನಿ ಏನಂದರೆ ಪ್ರಾರಂಭವಾಗಿದ್ದಷ್ಟೇ. ಇವನ್ನೆಲ್ಲ ನೋಡ್ಕೊಳ್ಳಿಕ್ಕಾಗಿ ಇವನನ್ನೇ ತಗೊಂಡ್ರು, ಇವನನ್ನು ಕೆಲಸ ಮಾಡಿ. ಆದರೆ ಅವನಿಗೊಂದು ಸ್ತೋತ್ರ, ಏನೋ ಒಂದು ಕೆಲಸ ಆಯ್ತಲ್ಲ ದೇವರು ಅಂತ ಅವ್ನು ಮಾಡ್ತಾಯಿದ್ದನು. ಆದರೆ ಅಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸಿದ ಮೇಲೆ ಎಲ್ಲ ಜವಾಬ್ದಾರಿ ಇವನಿಗೆ. ಆ ದೇಶದ ಏನೂ ಗೊತ್ತಿಲ್ಲ, ಕತಾರಲ್ಲಿ ಇದ್ದಾನೆ, ಏನೂ ಗೊತ್ತಿಲ್ಲ, ರೂಲ್ಸ್ ರೆಗ್ಯುಲೇಷನ್ ಅಥವಾ ಭಾಳ ಕಷ್ಟ. ಆದರೆ ಅವನು ಎಲ್ಲ ನೋಡಿಕೊಂಡು, ವಿಡಿಯೋಗಳನ್ನ ನೋಡಿಕೊಂಡು ಅಥವಾ ಎಲ್ಲ ಡಾಕ್ಯುಮೆಂಟ್ಗಳನ್ನು ಓದಿಕೊಂಡು ಮಾಡ್ತಾಯಿದ್ದನು. ಆದರೆ ಅವನು ಹೇಳು, ನನ್ನ ಬಾಸು ದೇವರನ್ನು ನಂಬುವುದಿಲ್ಲ ಸೇವಕರೇ, ಅವನಿಗೆ ಹೇಗೆ ನನಗೇನಲ್ಲಿ ಅವನಿಗೆ ಹೇಗೆ ನನಗೆ ಅವನ ಮುಂದೆ ಹೋಗಿ ನಿಂತ್ಕೊಳ್ಳಿ, ಅವನಿಗೆ ಹೇಗೆ ಎದುರಿಸಲಿ, ಹೇಗೆ ಅವನನ್ನು ನಾನು ಜಯಿಸಲಿ. ನಾನು ಹೇಳಿದೆ, ಅವನಿಗೆ ಹೆದರಬೇಡ, ನೀನು ನಿನ್ನ ಕೆಲಸ ಮಾಡು, ನೀನು ನಿನ್ನ ಪ್ರಾರ್ಥನೆ ಮಾಡು, ನೀನು ನಿನ್ನ ದೇವರನ್ನು ಕೊಂಡಾಡು. ಅವನಿಗೆ ದೇವರು ಬದಲಾಯಿಸ್ತಾನೆ. ಈಗ ಅವನು ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಅವನು ಹೆಡ್ಡಾಗಿ ದೇವರು ಅವನನ್ನು ತಲೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಎಂಥ ಒಂದು ವಿಶೇಷತೆ ಏನಂದರೆ, ಅಲ್ಲಿ ಅವನಿಗೆ ಕೆಲಸನೂ ಒಂದು ವಿಷಯ ಸಿಕ್ತು, ಕಂಪ್ನಿಯ ಚೈನದ್ದು, ಅದು ಭಾಳ ಟಫು. ಅದರ ಮಧ್ಯದಲ್ಲಿ ಅವನು ದೇವರಿಗೆ ನಂಬದ ವ್ಯಕ್ತಿಯೊಬ್ಬನು, ಅವನ ಬಾಸು. ಆದರೆ ದೇವರು ಯಾವಾಗ ಅವತ್ತು ಯೇಸಪ್ಪನನ್ನು ಘನಪಡಿಸ್ತೀರಾ, ದೇವರು ನೀವು ಘನಪಡಿಸ್ತೀರಾ, ಯೇಸುವಿನಲ್ಲಿ ನೆಲೆಗೊಳ್ತೀರಾ, ಆತ ನಿಮ್ಮನ್ನು ಉಪಯೋಗಿಸ್ತಾನೆ ತಲೆಯಾಗಿ. ನಾನು ಎಷ್ಟೋ ಜನರನ್ನು ಬೇಕಾದ್ರೆ ಹೇಳ್ಬೋದು. ಒಬ್ಬಳು ಮಗಳಿದ್ದಳು, ಆ ಮಗಳಿಗೆ ಕೆಲಸ ಅದ್ರ ಯಾವುದರಲ್ಲಿ ಈ ಏರ್ಪೋರ್ಟಲ್ಲಿ ಹೇಳ್ತಾರಲ್ಲ ನಮ್ಮ ಗಗನ ಸಖಿಯರು, ಆ ರೀತಿ ಆ ಕೆಲಸದಲ್ಲಿ ಇಂಟರ್ವ್ಯೂ ಎಲ್ಲೂ ಕೊಡಲ್ಲ. ಯಾಕಂದರೆ ಅದರಲ್ಲಿ ಬ್ಯೂಟಿ ನೋಡ್ತಾರೆ, ಹೊರಗಿನ ತೋರಿಕೆ ಎಲ್ಲ ನೋಡ್ತಾರೆ. ದೇವರ ಮಗ ಅವಳು ನಮಗೆ ಫೋನ್ ಮಾಡಿ, ಪಾಸ್ಟರ್ ಒಂದು ಕಾಲ್ ಪ್ರಾರ್ಥಿಸಿ, ನಮಗೆ ಅದರಲ್ಲಿ 3,000 ಜನರಲ್ಲಿ 6 ಜನ ಮಾತ್ರ ಸೆಲೆಕ್ಟ್ ಆಗುವಂಥದ್ದು. ಅದರಲ್ಲಿ 3,000ರಲ್ಲಿ 5 ಜನ ಸೆಲೆಕ್ಟ್ ಆದರು. ಆಯಿತಾ, 5 ಸಲ. ಕೊನೆಯಲ್ಲಿ ಇವಳು ನಮಗೆ ನಂದು ಬರಲಿಲ್ಲ ಹೆಸರು, 5 ಜನ ಇದೆ. ನಾನು ಹೇಳಿದೆ 6ನೇ ನಂಬರ್ ಬಂದಿದೆಯಾ? ಇಲ್ಲಲ್ಲ, ಅದು ನಿಂದಾಕಿರ್ತದೆ. ಅದು ನೋಡುವಾಗ ಅದೇ ಅವ್ರದ್ದಾಗಿತ್ತು. ಪ್ರಿಯರೇ, 6 ನಂಬರ್ ಅವಳದು. ಅವಳಿಗೆ ಸಂತೋಷ ಅಷ್ಟಿಲ್ಲ. ಮತ್ತು ಅವಳು ಒಂದು ಹೇಳಿದರು, ಅಲ್ಲಿ ಅವಳು ಒಂದು ಸತ್ಯ ಹೇಳಿಬಿಟ್ಲು. ಏನಂದರೆ, ನನ್ನ ದೇಹದಲ್ಲಿ ಈ ಒಂದು ರೀತಿಯ ಏನಿದೆ ಒಂದು ಮಚ್ಚೆ ಅಂತ, ಅಂದರೆ ಆ ರೀತಿಯಾಗಿ ಒಂದು ಸತ್ಯವಾದಂಥ ಒಂದು. ಅದಕ್ಕೆ ಅವರು ನನಗೆ ಫೋನ್, ನಾನು ಸತ್ಯ ಹೇಳಿ ಎಲ್ಲಿ ಸಿಕ್ಕಬಿದ್ದೇನೇನು ಪಾಸ್ಟರ್, ನನಗೂ ನಂದು ಆಯಿತು ಹೋಯಿತು ಅಂತ ಬಹಳ, ಅಂದರೆ ಗಳಿಗೆ ಫೋನಲ್ಲಿ ಅವರ ಬೇಸರಿಕೆ ಹೊರಗೆ ಹಾಕು. ನಾನು ಹೇಳಿದೆ, ದೇವರು ಆದುಕೊಂಡ್ರೆ, ದೇವರು ನಿನ್ನನ್ನು ಅಲ್ಲಿ ನೆಲೆಸಿದರೆ ಯಾವನಿಂದಲೂ, ಸೈತಾನಿಂದಲೂ ಮುಟ್ಲಿಕ್ಕಾಗಲ್ಲ. ಸೈತಾನ ಕೂಡ ಅಲ್ಲಿ ಬಂದು ಹೇಳಬೇಕು, ಅವ್ರಿಗೆ ಕೊಡಿಬೇಕಂತ. ಯಾಕಂದರೆ ದೇವರು
ನಿನ್ನನ್ನು ನಿಲ್ಲಿಸಿದ್ದಾನೆ, ದೇವರು ನಿನ್ನನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ಪ್ರಿಯನೇ ದಿಗ್ಭ್ರಮೆಗೊಳ್ಳಬೇಡ. ಆ ಮಗಳಿಗೆ ಆ ಜಾಗದಲ್ಲಿ 6ನೇ ವ್ಯಕ್ತಿ ಅವರೇ ಆಗಿದ್ದರು, ಕೆಲಸ ಸಿಕ್ತು. ನಮ್ಮ ಜೀವಿತದಲ್ಲಿ ದೇವರು ಸಹಾಯ ಮಾಡ್ತಾನೆ, ಆದರೆ ದೇವರಿಗೆ ನೀವು ಒಳಗಾಗುವಾಗ. ಅದಕ್ಕೆ ಇಲ್ಲಿ ಆ ಕಠಿಣ ವ್ಯಕ್ತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗ ವಿದ್ಯೆ ಏನೂ ಇಲ್ಲ. ಆದರೆ ಅವನು ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿ ನೋಡಿ. ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರಿಗೂ ಲಕ್ಷ್ಯ ಮಾಡುವನಂತೂ ಅಲ್ವೇ ಅಲ್ಲ, ಆಯಿತಾ. ಆದರೂ ಈ ವಿಧಿವಿ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆಯು ಬಂದು ಕಡೆ ನನ್ನನ್ನು ದಣಿಸಳು ಎಂದು ತನ್ನೊಳಗೆ ಅಂದುಕೊಂಡನು. ಅಂದರೆ ಇವಳು ಕಿರಿಕಿರಿ ಬೇಡ, ಇವಳದ್ದು ಏನೂ ಬೇಡ, ಇವಳಿಗೊಂದು ಸಮಾಧಾನ ಆಗಲಿ ಅಂಥೇಳಿ ಆ ರೀತಿ ಅಂಥೇಳಿ ಅವಳಿಗೊಂದು ನ್ಯಾಯ ಮಾಡಿ ಕೊಡ್ತಾನೆ. ಇಂಥವನ್ನೇ ಹೀಗಿದ್ದರೆ ಹಗಲು ರಾತ್ರಿ ನೀವು ಬೇಡುವುದಾದರೆ ನಿನ್ನ ಪ್ರಾರ್ಥನೆ ನಿನ್ನ ವಿಜ್ಞಾಪನೆ ಕೇಳದೇ ಇರ್ತಾನೋ ದೇವರು ಪ್ರತಿನಿತ್ಯ ಕೊಡ್ತಾನೆ. ಅದಕ್ಕೆ ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ. ಕೈ ಹಿಡಿದವನ್ನು ನಿನಗೆ ಅಪಜಯಗೊಳಿಸುವುದೇ ಇಲ್ಲ. ಯಾಕಂದರೆ ನಾವು ಅಪಮಾನಕ್ಕೆ ಲಜ್ಜೆಗೆ ಸಂಬಂಧಪಟ್ಟವರಲ್ಲ, ನಾವು ದೇವರಿಗೆ, ದೇವರ ಮಗನಿಗೆ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರು. ನಾವು ಪರಲೋಕ ಸಂಸ್ಥಾನದವರು. ದೇವರ ಆಶೀರ್ವಾದಕ್ಕೆ, ದೇವರ ಬಿಡುಗಡೆಗೆ, ದೇವರ ಒಂದು ಚಿತ್ತಕ್ಕೆ ಸಂಬಂಧಪಟ್ಟವರು. ನಾವು ಪರಲೋಕ ರಾಜ್ಯದ ಸೂಚಕಗಳಾಗಿದ್ದೇವೆ. ಅಷ್ಟೇ ಅಲ್ಲ, ದೇವರು ನನ್ನನ್ನು ಆಯ್ಕೆ ಮಾಡಿದ ಮೇಲೆ ದೇವರೊಂದಿಗೆ ನಾವು ನೆಲೆಗೊಂಡು ಆತನೊಂದಿಗೆ ಜೀವಿಸುವಾಗ ಎಂದಿಗೂ ನಮಗೆ ನಷ್ಟ ಆಗಲ್ಲ. ಈ ಸಂದೇಶ ನೋಡುವ ಯಾರೇ ಆಗಿರ್ಬೋದು, ರಕ್ಷಣೆ ಹೊಂದಿದೆಯೋ, ಯೇಸುವನ್ನು ನೀನು ನಿನ್ನ ದೇವರಾಗಿ ಒಪ್ಪಿಕೊಂಡಿದ್ದೀಯೋ, ನಿನ್ನ ಜೀವಿತದಲ್ಲಿ ನಿಜವಾದ ದೇವರನ್ನು ಕೊಂಡುಕೊಂಡಿದ್ದೀಯೋ, ಸತ್ಯದಲ್ಲಿ ನೀನು ಬಂದಿದ್ದೀಯೋ, ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಇಲ್ಲವಾದರೆ ಒಂದು ದಿನ ನರಕಕ್ಕೆ ಹೋದು ಗ್ಯಾರಂಟಿ, ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ನೀನು ಸತ್ಯವಾದವನ್ನು ಬೈಬಲನ್ನು ತಗೊಂಡು ದುಡ್ಡು ಕೊಟ್ಟು ತಕ್ಕೊಂಡು ಓದು, ನಿನಗೆ ಏನು ಅನಿಸ್ತದೆ ಹಾಗೆ ಮಾಡು, ಹೊರಗೆ ಹೋಗಬೇಡ. ಅಥವಾ ನೀನು ಲೋಕದಲ್ಲಿ ಎಷ್ಟೆಲ್ಲ ಕಂಡುಕೊಂಡಿದ್ದಿ, ಎಲ್ಲೆಲ್ಲ ಹೋಗಿದೆ, ನಿನಗೆ ಎಲ್ಲೂ ಕೂಡ ಸಮಾಧಾನ ಧೈರ್ಯ ಸಿಗಲಿಲ್ಲ, ಅಥವಾ ಯಾವುದರಿಂದಲೂ ಬಿಡುಗಡೆ ಆಗಲಿಲ್ಲ. ನನಗೆ ಹೇಳ್ತೇನೆ, ಈ ಲೋಕದಲ್ಲಿ ಕಷ್ಟ ವೇದನೆ ಹೋರಾಟಗಳಿರ್ಬೋದು, ಪರಲೋಕ ದೇವರಿಂದಲೇ ಮಾತ್ರ ಸಾಧ್ಯ. ಅದು ನಮ್ಮ ದೇವರು ನಿಮಗೆ ಕೊಡ್ತಾನೆ. ಈ ಲೋಕದ ಯಾತ್ರೆಯಲ್ಲಿ ಆ ಒಂದು ಶ್ಯೂರಿಟಿಯಲ್ಲಿ, ಗ್ಯಾರಂಟಿಯಲ್ಲಿ, ನಿಶ್ಚಯವಾಗಿ ನಮಗೆ ಸಿಗುವಂಥದ್ದು. ಅದಕ್ಕೆ ಪ್ರಾರ್ಥಿಸುವ. ನೀವು ರಕ್ಷಣೆ ಹೊಂದಿದ್ದರೆ ರಕ್ಷಣೆ ಕಡೆಗೆ ನಡೆಯಿರಿ. ತಂದೆ ದೇವರೇ ನಿಮಗೆ ಸ್ತೋತ್ರವಾಗಲಿ. ಈ ಸಂದೇಶ ಕೊಡುವಂತೆ ಕೃಪೆ ಕೊಡಿದ್ದಕ್ಕಾಗಿ ಸ್ತೋತ್ರ. ಜನರು ನಿನ್ನ ಕಡೆಗೆ ಬರುತ್ತಾ ಇದ್ದಾರೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅವರನ್ನು ನೀನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ದೀಕ್ಷಾಸ್ಥಾನ, ರಕ್ಷಣೆ ಕಾರ್ಯ, ಮಹಿಮೆ ಕಾರ್ಯ, ಆರಾಧನೆ, ವರ್ಷಿಪ್ ಅಥವಾ ಪ್ರತಿನಿತ್ಯ ನಿನ್ನನ್ನು ಧ್ಯಾನಿಸಿ, ನಿನ್ನನ್ನು ಸೇವಿಸಿ ನಿನ್ನ ಕಡೆಗೆ ತಿರುಕೊಳ್ಳುವ ಜನಸಂಖ್ಯೆಗಾಗಿ, ಜನರ ಸಮೂಹಕ್ಕಾಗಿ, ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ನೀನು ನಡೆಸು, ಆಚರಣೆ ಶುಭದಾಯಕವಾಗಿ ಕಾರ್ಯ ಮಾಡು. ಅಪಜಯಕ್ಕೆ ಅಥವಾ ದಿಗ್ಭ್ರಮೆಗೊಳ್ಳುವುದಕ್ಕೆ, ಭಯಪಡುವುದಕ್ಕೆ ನಮಗೆ ಬಿಡಬೇಡ. ನೀನು ಕೈ ಹಿಡಿದಿದ್ದಿ, ನಮ್ಮನ್ನು ತೊರೆದಿಲ್ಲ ನಂಬಿದ್ದೇವೆ. ನಿನ್ನ ಕಣ್ಣುಗುಡ್ಡೆ ನಾವು ಆಗಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಆಶೀರ್ವದಿಸು, ನೀನೇ ನಡೆಸು, ನೀನೇ ಜಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.